ಪಕ್ಷ ಸಂಘಟನೆಗಾಗಿ ಮೈಸೂರಿಗೆ ಆಗಮಿಸಿರುವಂತಹ JDSನ ಯುವ ಘಟಕದ ಅಧ್ಯಕ್ಷರಂತಹ ನಿಖಿಲ್ ಕುಮಾರಸ್ವಾಮಿ ಅವರು ನನ್ನ ಜೊತೆ ಇದ್ದಾರೆ. ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತಿನ ಕಾರ್ಯಕ್ರಮ ಈಗಾಗಲೇ ರಾಜ್ಯದಲ್ಲಿ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಸಲಹೆ ಸೂಚನೆ ರಾಜ್ಯದಲ್ಲಿ ಬರುವಂಥ 31 ಜಿಲ್ಲೆಗಳಲ್ಲೂ ಕೂಡ ಎಲ್ಲ ಅಭ್ಯರ್ಥಿಗಳನ್ನ ಮೊದಲನೇ ಹಂತದಲ್ಲಿ ಭೇಟಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಮೂಲ ಉದ್ದೇಶ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಪಕ್ಷದ ಸಂಘಟನೆಗೆ ಕುರಿತು ಹೆಚ್ಚಾಗಿ ಎಲ್ಲರೂ ಭಾಳ ಸಕ್ರಿಯವಾಗಿ ಕೆಲಸವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ಸಭೆಗಳು ಮುಕ್ತಾಯ ಆಗಿದೆ. ಅಷ್ಟೇ ಅಲ್ಲ, ಬಹುಶಃ ಮಾರ್ಚ್ 15 ಒಳಗಡೆ ಒಂದು ಗಡುವನ್ನು ಕೊಟ್ಟಿದ್ದೇವೆ. ಮೆಂಬರ್ಶಿಪ್ ಡ್ರೈವ್ ಮಿಸ್ಡ್ ಕಾಲ್ ಕ್ಯಾಂಪೇನ್ನ ಕೂಡ ರನ್ ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ತೀರ್ಮಾನ ಮಾಡಿದ್ದೀವಿ. ಇವೆರಡರ ಕುರಿತು ಇವತ್ತು ವಿಶೇಷವಾಗಿ ನಮ್ಮ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಸೇರಿದಂತೆ ನಮ್ಮ ಮಡಿಕೇರಿ 3 ಜಿಲ್ಲೆಗಳಿಂದ ಇವತ್ತು ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳು, ಅಭ್ಯರ್ಥಿಗಳು, ಮಾಜಿ ಶಾಸಕರು ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ಸಮಯ ಕೊಟ್ಟು ಮೀಸಲಿಟ್ಟಿದ್ದಾರೆ. ಅವ್ರ ಜೊತೆ ಕೂತು ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೀವಿ. ಸರ್, ಪಕ್ಷಕ್ಕೆ ಹೆಚ್ಚು ಒತ್ತು ಕೊಡ್ತಿದ್ದೀರಿ. ಎಲ್ಲರ ಅಪೇಕ್ಷೆ ರಾಜ್ಯಾಧ್ಯಕ್ಷ ಆಗಬೇಕು ಅಂತೇಳಿ. ನಿಮ್ಮ ಇಂಗಿತ ಏನು ಸರ್? ನಾನು ಜನತಾದಳ ಪಕ್ಷದ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತನಾಗಿ ತಳಮಟ್ಟದ ಕಾರ್ಯಕರ್ತರುಗಳು ಈ ಪಕ್ಷವನ್ನು ಬೇರ್ ಮಟ್ಟದಿಂದ ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಜನತಾದಳ ಪಕ್ಷ ಅಧಿಕಾರದ ಅವಧಿನಲ್ಲಿ ಇದ್ದಿದ್ದು ಭಾಳ ಕಮ್ಮಿ. ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಾದರೂ ರಾಜ್ಯದ ಜನತೆಯ ಒಂದು ಆಶೀರ್ವಾದದಿಂದ ಹಾಗೂ ಇವತ್ತಿನ ಈ ಸರ್ಕಾರದ ದುರಾಡಳಿತ, ವೈಫಲ್ಯತೆಗಳು, ಭ್ರಷ್ಟಾಚಾರಗಳು ಪ್ರತಿನಿತ್ಯ ನಾವೇನು ಕಾಣ್ತಾ ಇದ್ದೇವೆ, ಇದು ಎಲ್ಲದರ ವಿರುದ್ಧವಾಗಿ ಇವತ್ತು ಎಲ್ಲ ಕಾರ್ಯಕರ್ತರುಗಳು ಒಗ್ಗೂಡಿ ಇವತ್ತು ರಾಜ್ಯದ ಜನತೆಯನ್ನು ಕಣ್ತೆರೆಸ್ತಕ್ಕಂಥದಕ್ಕೆ ಪ್ರಾಮಾಣಿಕ ಹೋರಾಟವನ್ನು ಮಾಡಿ ಅಂತಿಮವಾಗಿ ಮುಂದಿನ ದಿನಗಳಲ್ಲಿ ಜನ ಆಶೀರ್ವಾದ ಮಾಡಿದಂಥ ಒಂದು ಸಮಯದಲ್ಲಿ ತಳಮಟ್ಟದ ಕಾರ್ಯಕರ್ತರಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟು ಗೌರವ ಕೊಡಿಸ್ಬೇಕು ಅಂತಕ್ಕಂಥದ್ದು ಒಂದೇ ನಿಖಿಲ್ ಕುಮಾರಸ್ವಾಮಿ ಬೈಕ್. ಎಲ್ಲರೂ ಸೇರಿ ನಿಖಿಲ್ ಅವರು ರಾಜ್ಯಾಧ್ಯಕ್ಷ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಇಂಗಿತ ಏನು? ಇಲ್ಲ, ಅದು ಇನ್ನೂ ಅಪ್ರಸ್ತುತ. ಆ ಚರ್ಚೆ ಪಕ್ಷದ ಚೌಕಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಸನ್ಮಾನ್ಯ ಕುಮಾರಣ್ಣ ಅವರು ಹೌದು ಕೇಂದ್ರದ ಸಚಿವರಾದ ಮೇಲೆ ಅವ್ರಿಗೆ ನಮ್ಮ ರಾಷ್ಟ್ರವನ್ನು ಪ್ರತಿನಿಧಿಸ್ತಾ ಇದ್ದಾರೆ, ರಾಜ್ಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅವ್ರದ್ದಾದಂಥ ಒತ್ತಡಗಳು ಹಾಗೂ ಅವ್ರದ್ದಾದಂಥ ಜವಾಬ್ದಾರಿಗಳು ಜಾಸ್ತಿ ಇದೆ, ಇಲ್ಲ ಅಂತ ನಾನು ಹೇಳಲಿಕ್ಕಿಲ್ಲ. ಆದರೆ ಆದರೂ ಕೂಡ ಅವರು ಈ ಜವಾಬ್ದಾರಿಗಳ ಮಧ್ಯೆ ಕೂಡ ಇವತ್ತು ತಾವು ನೋಡಿದಿರಿ, ಬಹುಶಃ ವಯಸ್ಸಿನ ಲೆಕ್ಕಾಚಾರನೂ ಇಟ್ಕೊಳ್ದಿರಾ, ಆರೋಗ್ಯದ ಲೆಕ್ಕಾಚಾರನೂ ಇಟ್ಕೊಳ್ದಿರಾ, ಬೆಳಗ್ಗೆ ಹಾಸನಲ್ಲಿದ್ದರೆ ಸಂಜೆ ತುಮಕೂರಲ್ಲಿರ್ತಾರೆ, ಮತ್ತೆ ರಾತ್ರಿ ಇನ್ನೊಂದು ಕಡೆ ಇರ್ತಾರೆ. ಈ ರೀತಿ ಅವರು ಮಾಡ್ತಾ ಇರ್ತಕ್ಕಂಥ ಪ್ರವಾಸ ಬಹುಶಃ ಇವತ್ತಿನ 25 ವರ್ಷದ ಯುವಕ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಮಟ್ಟಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಕಾರ್ಯೋನ್ಮುಖರಾಗಿ ಅವರ ನಾಯಕತ್ವದಡಿ ನಾವೆಲ್ಲರೂ ಮುಂದಿನ ಚುನಾವಣೆಯನ್ನು ಫೇಸ್ ಮಾಡ್ತೇವೆ. ಹಾಗಾಗಿ ರಾಜ್ಯಾಧ್ಯಕ್ಷ ಪ್ರಶ್ನೆ ಈಗ ಇನ್ನೂ ಅಪ್ರಸ್ತುತ. ಅಂದ್ರೆ ಸದ್ಯಕ್ಕೆ ನಿಮಗೆ ಆ ಸ್ಥಾನಕ್ಕೆ ಆಕಾಂಕ್ಷಿ ಅಲ್ಲ ಅಂತ ಹೇಳ್ತೀವಿ? ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ, ನಾನು ಪಕ್ಷದ ಕಾರ್ಯಕರ್ತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.